ಇದೇನ ಯವ್ವ ಈಟ ಅದಾವಲ್ಲ ಜಾಗ, ಇದು ಎಲ್ಲಿ ಕರ್ಕೊಂಬಂದಿಯ ಯವ್ವ? ಕುತ್ಕೊಳ್ಳೋದಾರ ಎಲ್ಲ ಇಲ್ಲಿ? ಯಮ್ಮ ಇಲ್ಲೆಲ್ಲ ಖಾಲಿ ಅದಾವ ನೋಡ್ಬೇಕು, ಕುರ್ಚೆ ಇಲ್ಲ. ನೀ ಇಲ್ಲಿ ಕುತ್ಕೋ, ನಾವು ಆ ಕಡೆ ಮುಂದಕ್ಕೆ ಹೋಗ್ತೀವಂತ ಬೇಕಾರ. ಸರಿ ನಾವ ಆತು. ಸವಿ, ನಿಮ್ಗೆ ಜಾಗ ಸಿಕ್ಕೈತನ್ಲೆ ಆ ಕಡೆ? ಯವ್ವ ನೀ ಏನೂ ತಲೆ ಕೆಡ್ಸ್ಕೊಬೇಡ, ನಮ್ಗೆ ಆ ಕಡೆ ಎಲ್ಲ ಜಾಗ ಐತಿ. ಆ ಕಡೆನೂ ಒಂದು ಸ್ವಲ್ಪ ಜನ ಕುಂತೀವಿ. ಇಲ್ಲಿ ನೀವು 4 ಜನಕ್ಕೆ ಸಾಕಾಗೈತಿ, ನೀವು ಆರಾಮಾಗಿ ಕುತ್ಕೋರಿ. ಚಿಗವ್ವ ನೀ ನಮ್ಮ ಕಡೆ ಏನೂ ತಲೆ ಕೆಡ್ಸ್ಕೊಬೇಡ, ಆರಾಮಾಗ್ತೀನಿ ರೀ. ಅಂದಂಗೆ ನಿಮ್ಗೆ ಏನು ತರ್ಸಂದಿ? ಯವ್ವ ಗೋಬಿ ಮಂಚೂರಿ ಅಂದಲ್ಲ, ಅದನ್ನ ಒಂದು ತಟ್ಟಕ್ಕೆ ತರಿಸ್ಬಿಡವ ನನಗೆ. ಮತ್ತು ನಮ್ಮವ್ಗೆ ಇಬ್ರು ನಡಿಕ ಒಂದ ತಾಟ್ ಸಾಕು, ಒಂದ ಪ್ಲೇಟ್ ಸಾಕವ, ಭಾಳ ಏನು ಬೇಡ. ಸರಿ ಆತ್ ಬೇ ಯವ್ವ. ಅಕ್ಕರ ನಿಮ್ಗೇನು ತರ್ಸಂದಿ? ಅಮ್ಮರ ನಿಮಗೇನು ತರ್ಸಂದಿರಿ? ಯವ್ವ ನಂಗೂ ಅದೇನ ಗೋಬಿ ಮಂಚೂರಿಯನ ಏನಂತೀರಲ್ಲ ಯವ್ವ, ಅದನ್ನ ತರಿಸ್ಬಿಡವ ಸಾಕು. ಅರ್ಧ ಪ್ಲೇಟ್ ಅಷ್ಟ ಸಾಕವ. ಇನ್ನು ಅರ್ಧ ಬೇಕಾರೆ ಮಾನ್ಸಾಗ ಕೊಟ್ಟುಬಿಡ, ಇಲ್ಲ ನೀವು ಯಾರು ತಗೋರಿ. ಅರ್ಧ ತಾಟ್ ಅಷ್ಟ ಸಾಕು ನನಗೆ. ಸರಿ ಆತ್ರಿ ಅಕ್ಕರ. ಅಮ್ಮರ ನಿಮಗೇನ ತರ್ಸಂದಿರಿ? ನಂಗೆ ನೂಡಲ್ಸ್ ತರಿಸ್ಬಿಡವ, ನೂಡಲ್ಸ್ ಇರಲಿ ತಿಂತೀನಿ ನಾನು. ಸರಿ ಆತ್ರಿ ಅಮ್ಮರ. ಏ ಹುಡುಗ ಬೈಲಿ. ಅಕ್ಕರ ಹೇಳ್ರಿ ನಿಮ್ಗೇನು ಬೇಕು ರೀ? ನೂಡಲ್ಸ್, ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್, ಏನು ಬೇಕು ಹೇಳ್ರಿ ಅಕ್ಕರ. ಫ್ರೆಂಚ್ ಫ್ರೈಸ್, ಆಮೇಲೆ ಸಮೋಸ, ಕಚೋರಿ, ಜಿಲೇಬಿ ಎಲ್ಲ ಅದಾವ್ರಿ. ಏನು ಬೇಕು ರೀ ನಿಮ್ಗೆ? ಅಲ್ಲ ಹುಡುಗ, ಇಂಥ ದೊಡ್ಡ ಹೋಟೆಲ್ ಐತಿ, ಇಷ್ಟೊಂದು ಥರ ಅಡುಗೆ ಎಲ್ಲ ಮಾಡ್ತೀರಿ. ಅಲ್ಲ ಯಪ್ಪ, ಎಲ್ಲರಾಗೂ ಒಂದೊಂದು ತುತ್ತು ತಿಂದ್ರೂ ಹೊಟ್ಟೆ ತುಂಬತೈತಿ. ನೀನು ಯಾಕೆ ಯಪ್ಪ ಈಟೊಂದು ಸೊರಗ ಬಿಟ್ಟಿದೆಯಲ್ಲ? ನಮ್ಮ ಊರಾಗ ನಾಯಿ ಹೊಡಿಯೋ ಕೋಲು ನಿನ್ಕಿಂತ ದಪ್ಪಿರ್ತೈತಿ ನೋಡು. ಯಾಕೆ ಯಪ್ಪ ಅಂಥದ್ದು ಏನು ಚಿಂತೆಯ ನಿನಗೆ? ಈ ನಮ್ನಿ ಸೊರಗ ಬಿಟ್ಟಿಯಲ್ಲ? ಅಯ್ಯ ಅಮ್ಮರ ಹಂಗೇನಿಲ್ರಿ, ಇದು ಈಗಿನ ಫ್ಯಾಷನ್ ರೀ, ಸ್ಲಿಮ್ ಆಗಿರೋದು. ಅದಕ್ಕೆ ಹಿಂಗೆ ಅದೀನಿ ರೀ ನಾನು. ಏನು ಫ್ಯಾಷನ್ ಏನ? ಒಳ್ಳೆ ನಾಯಿ ಹೊಡೆಯೋ ಕೋಲು ಕೂಡ ನಿನ್ಕಿಂತ ದಪ್ಪಿರ್ತೈತಿ. ಏನ ನಿನ್ನ ನಾನ ಉಪ್ಪು ಅಂತ ಓದಿದ್ರೆ ಹೋಗಿ ಅಷ್ಟು ದೂರ ಬಿದ್ದಿರ್ತಿದ್ದಿ. ನಾಯಿ ಹೊಡೆಯೋ ಕೋಲ್ ಇದ್ದಂಗೆ ಅದಾನ, ಮತ್ತು ಫ್ಯಾಷನ್ ಅಂತ ಫ್ಯಾಷನ್. ನೋಡಲ್ ಸೊಂಟದಾಗ ಪ್ಯಾಂಟ್ ನಿಲ್ಲವಲ್ದು, ಕೆಳಗೆ ಇಳಿಯಾಕುಂತೈತೆ ಹಂಗೆ. ಅಮ್ಮರ ಅದೆಲ್ಲ ಈಗಿನ ಫ್ಯಾಷನ್ ರೀ, ನಿಮಗೆ ಅದೆಲ್ಲ ಗೊತ್ತಾಗಲ್ ಬಿಡ್ರಿ ಅಮ್ಮರ. ಫ್ಯಾಷನ್ ಅಂತ ಎಲ್ಲ ಬಿಚ್ಕೊಂಡು ಓಡಾಡಿಗಿಡೀರಿ, ಆಮೇಲೆ ಬೀದಿಯಾಗಿರ್ತಾವಲ್ಲ ನಾಯಿ ಅಟ್ಸ್ಕೊಂಬಂದ್ಗಿಂದವು. ಏನು ನಾಯಿ ನಿನಗೆ ಅಟ್ಸ್ಕೊಂಡು ಓಡ್ ಬಂದ್ರೂ ನಿನ್ನ ಮೂಸ್ ನೋಡಿ ಓಡೋಕಾವು ಬಿಡವು. ಯಾಕೆ ಬೇಯಮ್ಮ? ಆ ನಾಯಿಗಳು ಏನಾರ ನಿನ್ನನ್ನು ಕಡದು ಅಂದ್ರೆ ನಾಯಿದ ಹಲ್ಲು ಮುರ್ಕೊಂಡು ಹೋಗೈತೆ ಹೊರ್ತು ಅವಕ್ಕೇನು ಊಟ ಸಿಗಂಗಿಲ್ಲ. ನಿನ್ನ ಇಡೀ ದೇಹದಾಗ ಏನದ ನಿನ್ನ ಮೈ ಐತಲ್ಲ, ಅವ ಎಲಬು ಬಿಟ್ಟು ಒಂದು ಏನದ 1/4 kg ಮಾಂಸ ಇಲ್ಲ. ಅವರು ಎದಕ್ಕೆ ತಿಂತಾವ? ನೀನು ಮೂಸು ನೋಡಂಗಿಲ್ಲ. ಆತ ಹೇಳೋದು ಆತ ಒಗದು ಹೋಗ್ತಾವ ನೋಡು. ಅಪ್ಪಿ ಏನು ತಪ್ಪು ತಿಳ್ಕೊಬೇಡ, ಅವ್ರಿಗೆ ಏನೋ ಗೊತ್ತಾಯಿಲ್ದ ಅಂದಾರ. ಇರ್ಲಿ ಬಿಡ್ರಿ ಅಕ್ಕಾರ, ನಡೀತೈತಿ. ಅಂದಂಗೆ ಏನೋ ಆರ್ಡರ್ ಮಾಡಿರನ್ರಿ? ಏನು ಮಾಡ್ತೀರಾ ಇವಾಗ? ಯಮ್ಮ ನೀ ಸುಮ್ಮನೆ ಈ ಕಡೆ ಹೊಳಬೆ. ಇಲ್ಲಪ್ಪಿ ಇನ್ನೂ ಆರ್ಡರ್ ಮಾಡಿಲ್ಲ. ಸರಿ ಹೇಳ್ರಿ ಅಕ್ಕಾರ, ಏನೇನು ಬೇಕಂತಂದು. ಈ ಕಡೆ ಟೇಬಲ್ಗೆ ಇವರಿಬ್ರು ಕುಂತಾರಲ್ಲ, ಇವರಿಗೆ 1 ಪ್ಲೇಟ್ ಗೋಬಿ ಮಂಚೂರಿ. ಆ ಕಡೆ ಕುಂತಾರಲ್ಲ ಅವರಿಗೆ 1 ಪ್ಲೇಟ್ ನೂಡಲ್ಸ್, 1/2 ಪ್ಲೇಟ್ ಗೋಬಿ ಮಂಚೂರಿ. ಆ ಕಡೆ ಎಲ್ಲ ಕುಂತಾರಲ್ಲ ಇನ್ನು 1/2 ಪ್ಲೇಟ್ ಗೋಬಿ ಮಂಚೂರಿ ಆ ಕಡೆ ಕೊಡ್ರಿ. ಇವರಿಗೆಲ್ಲ ಕೊಟ್ಟ ಮೇಲೆ ಆ ಕಡೆ ಬರ್ರಿ, ಮತ್ತು ಅಲ್ಲಿ ಯಾರ್ಯಾರಿಗೆ ಏನೇನು ಬೇಕಂತ ಅಲ್ಲೇ ಹೇಳ್ತೈತಂತ. ಸರಿ ಅಕ್ಕ. ಯಮ್ಮ ನೀ ಸುಮ್ಮನೆ ತಂದು ಕೊಟ್ಟು ತಿನ್ಬೇ, ಆಮೇಲೆ ಬರ್ತೈತೆ ನಿಮ್ಮ ತಾಲೆ ಏನ. ಸರಿ ಬಿಡವ. ಬಾಲಲಿತ ಆ ಕಡೆ ಇದು ಕೈಗೆ ತಗೊಂಡು ಆಮೇಲೆ ಹೋಗೋಣಂತ. ಸರಿ ನಡಿ. ಏಟದ್ ಮಾಡ್ತಾನ ನೀವು? ಇನ್ನೂ ತರವಲ್ಲ, ಹೊಟ್ಟೆನದ ಹಸದಿಟ್ಟು ಹೋಗೈತಿ. ಏನ ನಮ್ಮ ಕಡೆ ಎಲ್ಲ ಹಿಂಗೆ ಆರ್ಡರ್ ಮಾಡಿಬಿಟ್ರೆ ಹಿಂಗೆ ತಂದು ಕೊಟ್ಬಿಡ್ತಾರೆ. ಇವ ಏಟದ ಮಾಡ್ತಾನೆ ಏನ? ಯವ್ವ ಬರ್ತಾ ತಡಿಬೇ. ಅಮ್ಮಾರ ಬಿಸಿ ಬಿಸಿ ನೂಡಲ್ಸ್ ಮತ್ತು ಗೋಬಿ ಮಂಚೂರಿ ತಗೋರಿ. ಬರ್ರೋ ಇಲ್ಲಿ ಬರ್ರಿ ಎಲ್ಲರೂ. ಯಪ್ಪ 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 ಯಾವ ಸತ್ತಿದ ಬಾಲ್ಗಳ ಎಲ್ಲ ತೊಗೊಬಂದು ಫ್ರೈ ಮಾಡ್ಕೊಂಬಂದು ಕೊಟ್ಟಾರೋ. ಬರ್ರ ಇಲ್ಲಿ ಬರ್ರಿ, ಲಗು ಲಗುಲ ಬರ್ರಿ ಇಲ್ಲಿ. ಎಲ್ಲವೂ ಎಲ್ಲಿ ಬಾಯ್ ತಕೊಂಡು ನಿಂತೀರ ಕುತ್ಕೊಂಡಿರ? ಬರ್ರಿ ಇಲ್ಲಿ ಲಗುನ ಬರ್ರಿ. ಯಮ್ಮ ಯಮ್ಮ ಯಾಕೆ ಬಿ ಏನಾತು? ಎದಕ್ಕೆ ಏನಾತು? ಏನಾತಂತ ಹಿಂಗೆ ಒದರಾಡ ಕುಂತಿದಿ? ಎಲ್ಲಿ ಸತ್ತಾವು? ಎಲ್ಲಿ ಏನೈತಿ ಬಾಲುಣ? ತೋರಿಸ್ಬೇ ಏನಾತು? ಅಯ್ಯೋ ನೋಡ ಯವ್ವ, ನೋಡಿಲಿ ರೊಕ್ಕ ಕೊಟ್ಟು ಅದು ಇಂಥ ಅಂಗಡಿ ಬಂದು ನಾವು ರೊಕ್ಕ ಕೊಟ್ಟಿದ್ದಲ್ದ ಅವರು ಯಾವುದೇ ಸತ್ತಿದ ಹುಳ ಫಳ ಎಲ್ಲ ಹಾಕ್ಕೊಟ್ಟಾರ. ನೋಡು ಇಲ್ಲಿ ನೋಡು. ಅಬಾಬಾಬಾ ನಮ್ಮ ಕಡೆ ಇಂಥದನ್ನ ತಿಪ್ಪಿಗೂ ಚೆಲ್ಲಂಗಿಲ್ಲ ಗೊತ್ತನ. ಹೋಗಿ ಯಾವ್ದಾರು ಗಟರ್ನಾಗ ಸುರು ಬರ್ತಾರ ಅಂಥ ಹುಳನ, ಸತ್ತಿದ ಹುಳನ ತೊಗೊಂಬಂದು ಕೊಟ್ಟ ನೋಡವ. ಬಾಡ್ಯ ಎಲ್ಲದನ್ನ ಬಾಲೋ ಇಲ್ಲಿ, ಬಾಲೋ ಇಲ್ಲಿ. ನನ್ನ ಕೈಯಾಗ ಸಿಕ್ಕರ ಸಿಗ್ಲೋ ನೀನು? ನನ್ನ ನೀನು ಮನುಷ್ಯನ ಮಾಡಿಯಾ ಏನು ಧನ ಮಾಡಿಯಲ್ಲೋ? ಬಾಲೋ ಇಲ್ಲಿ. ಹಂದಿನೂ ಮೂಸ್ ನೋಡಂಗಿಲ್ಲ ಇದನ್ನ. ಬಾಲೋ ಲೋ, ಬಾಲೋ ಇಲ್ಲಿ. ಏಟೋತ್ಲೋ ನೀನು ಹೋಗೋದು? ಬಾಲೋ ಇಲ್ಲಿ. ಅಜ್ಜಿಯರ ಯಾಕ್ರಿ ಏನಾತು? ಎದಕ್ರಿ ಹಿಂಗೆ ಒದರಾಡಕೊಂತೀರಿ? ಏನಾತ್ರಿ?
ಏನಾತ ಅಂತ ಕೇಳಾಕುಂತಿಯಲ್ಲೋ ನೀನು ಹೊಟ್ಟಿಗೆ ಅನ್ನ ತಿಂತೀಯ ಏನು ತಿಂತಿದ್ಯಾ ನೀನು ನನಗೆ ಬಾಲುಳ ಆ ಹೋಗಿ ಹೋಗಿ ಸತ್ತಿದ್ದದನ್ನ ಎಲ್ಲರೂ ಎಣ್ಣೆಯಾಗ ಫ್ರೈ ಮಾಡ್ಕೊಂಬಂದು ನನಗೆ ತಂದು ಕೊಡ್ತೀಯಲ್ಲೋ ನೀನು ಎಷ್ಟು ಧೈರ್ಯ ಇರಬೇಡ ನಿನಗೆ ನಾನೇ ಉಫ್ ಅಂತ ಊದಿದ್ರೆ ಹೋಗತ್ತಾಗ ಹೋಗಿ ಗಡ್ರದಾಗ ಬಿದ್ದಿರ್ತಿದ್ದಿ ನನಗೆ ಅಂತದೆಲ್ಲ ತಂದು ಕೊಟ್ಟೆಲ್ಲೋ ಎಷ್ಟು ಧೈರ್ಯ ಇರಬೇಡ ಇವತ್ತು ನಿನ್ನನ್ನು ಮಾತ್ರ ಉಸಂಗಿಲ್ಲೋ ಇಲ್ಲೇ ಕುತ್ತಿಕಿಚ್ಚಿಗೆ ಬಿಡ್ತಿಲ್ಲೋ ನೀನನ್ನು ಇನ್ನೊಂದ್ಸಲ ಈ ಅಂಗಡಿಗೆ ಯಾರು ಬಂದಿರಬಾರ್ದು ಬಂದರಿಗೂ ನೀನು ಏನು ಇಂಥದ್ದು ಇನ್ನೊಂದ್ಸಲ ಕೊಟ್ಟಿರಬಾರ್ದು ನೀನು ಹಂಗೆ ಮಾಡ್ತೀನಿ ಆ ಕೈ ಕುಡಿಲಿ ಕೈ ಏನದ ಒಳ್ಳೆ ಕಳ್ಳಿ ಕಟ್ಟಿ ಇದ್ದಂಗೆ ಐತೆ ಆ ಕೈನ ಚಾಕು ತಗೊಂಡು ಕಟ್ ಮಾಡಿ ನಿನ್ನ ಬಾಯಾಗ ತುರುಕ್ತೀನಿ ಬಾಲು ಅಯ್ಯೋ ಯಮ್ಮ ನನ್ನ ಮಾತ್ರ ಕೇಳುವಳು ಏನಿಲ್ಲ ಸುಮ್ಮನೆ ಆ ಹುಡುಗನ ಮೇಲೆ ಒದರಾಡಕುಂತ ಈಕಿ ಈ ಯಮ್ಮ ಅದು ಹಂಗಲ್ಲ ಬೇ ಅದಲ್ಲ ಏಯ್ ನೀನು ಮುಚ್ಚಿಗೊಂದು ಸುಮ್ಮನೆ ಇರ್ಬೇಕು ಹೆಚ್ಚಿಗೆ ಮಾತಾಡಂಗಿಲ್ಲ ಇಲ್ಲಿ ಅನ್ಯಾಯ ಆಗಿರೋದು ನನಗೆ ನಾನು ಮಾತಾಡಕೊಂತೀನಿಲ್ಲ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಹೆಚ್ಚು ಕಮ್ಮಿ ಕಿಮ್ಮಕ್ಕಂದ್ರೆ ಅಂದ್ರೆ ಮತ್ತು ನಿಮ್ಮ ಬಾಯಾಗ ಮತ್ತೆ ನೋಡ ಮತ್ತೆ ಅದನ್ನ ತುರುಕ್ಬಿಡ್ತೀನಿ ಮತ್ತೆ ಸುಮ್ಮನೆ ಇರ್ಬೇಕೀಗ ಹೇಳ ಇಂಥದ್ದು ಎಷ್ಟು ಜನರಿಗೆ ಇದನ್ನೆಲ್ಲ ಕೊಟ್ಟು ಮೋಸ ಮಾಡಿದ್ದೀನಿ ನೀನು ಆ ಹುಳಪಳ ಎಲ್ಲದವು ಬಾಯಲ್ಲಿ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ಲಿ ಇಲ್ಲಿ ಅದು ಏನದ ಐತಲ್ಲ ಅದು ಏನು ಮಾಡಿ ಎಲ್ಲ ಉಳಿದ ಫ್ರೈ ಅದನ್ನು ನಿನ್ನ ಬಾಯಾಗ ತುರುಗ್ತೀನಿಲ್ಲ ಎಲ್ಲನೂ ರೋಡಿಗೆ ಚಲ್ ಬಿಡ್ತೀನಿ ಬಾ ಇಂಥದ್ದು ಮಾಡ್ತೀನಿ ಇಂಥದ್ದು ಮಾಡಿ ನಾನು ನೀನು ಇಂಥ ದೊಡ್ಡ ಹೋಟೆಲ್ ಕಟ್ಟಿರೋದು ರೊಕ್ಕ ಮಾಡ್ಕೊಂಡಿರೋದು ಲೋ ಇಂಥ ಪಾಪದ ಕೆಲಸ ಮಾಡಿ ಇಷ್ಟೆಲ್ಲ ರೊಕ್ಕ ಇದ್ರೂ ನಿನಗೆ ಮೈ ಹತ್ತಲಾರ್ದ ನೋಡಲು ಕಳಿ ಕಡಿ ಇದ್ದಂಗೆ ಅದಿದೆ ಕಣ್ಣು ನೋಡಿದ್ರೆ ಬ್ಯಾಟ್ರಿ ಗಣ್ಣು ಇದ್ದಂಗೆ ಅದಾವು ನನಗೆ ಇಂಥ ಊಟ ತಂದು ಕೊಡ್ತೀಯಲ್ಲೋ ನೀನು ಎಷ್ಟು ಧೈರ್ಯ ಇರಬಾರ ನಿನಗೆ ನಮ್ಮ ಮನ್ಯಾಗ ನನಗೆ ವಯಸ್ಸಾದ್ರೂ ಕಣ್ಣು ಕಾಣಂಗಿಲ್ಲ ಅಂದ್ರೂ ಅಕ್ಕಿಯಾಗ ಒಂದು ಸಣ್ಣ ಹುಳ ಇಲ್ಲ ಆದಂಗೆ ಸ್ವಚ್ಛ ಮಾಡಿ 5-6 ಸಲ ಅಕ್ಕಿ ತೊಳೆದು ಅನ್ನ ಮಾಡ್ತೀನಿ ನಾನು ಗೊತ್ತಲ್ಲೋ ಅಂಥದ್ದು ನನಗೆ ಇಷ್ಟೊಂದು ಹುಳನೆಲ್ಲ ಫ್ರೈ ಮಾಡ್ಕೊಂಬಂದು ತಂದು ಕೊಟ್ಟಿ ಅಂದ್ರೆ ಅದು ಎಷ್ಟು ಧೈರ್ಯ ಇರಬೇಡ ನಿನಗೆ ಇನ್ನು ನನ್ನ ಮೊಮ್ಮಕ್ಕಳಿಗೆಲ್ಲ ಇದನ್ನು ಕೊಂಟೆ ಅನ್ಲು ನೀನು ಅವು ಮೊದಲ ಮಬ್ಬಿದ್ದಂಗೆ ಅದಾವು ಅದನ್ನ ತಿಂದ್ಗಿಂದ್ವ ಏನು ನಾನು ಬಿಡಂಗಿಲ್ಲ ತಳಗೆ ಅಡುಗೆ ಮನೆ ಚಾಕು ಇರುತ್ತಲ್ಲ ಚಾಕು ತೊಗೊಂಡು ಕಚ್ ಅಂತ ಕಡಿತೀನಿ ತಳ್ಳೋ ನಿನ್ನನ್ನು ಮಾತ್ರ ಬಿಡಂಗಿಲ್ಲ ನಾನು ಇವತ್ತು ಅಯ್ಯೋ ಅಕ್ಕರ ನಿಮ್ಮ ಕೈ ಮುಗಿತೀರಿ ನಿಮ್ಮ ಅಮ್ಮಗೆ ಹೇಳ್ರಿ ನನಗೆ ನೋಡ್ರಿ ಹೆಂಗೆ ಬೈಯಾಕುಂತಾರ ಹೋಟ್ಲಿಗೆ ಬಂದಾರೆಲ್ಲ ನನ್ನನ್ನು ನೋಡಾಕುಂತಾರ ನಾನು ಹೋಟೆಲ್ ಮುಚ್ಚಿಕಿಚ್ಕೊಂಡು ಓದಿಗಿದಿತ್ತು ಒಂದು ಸ್ವಲ್ಪ ನಿಮ್ಮ ಅಮ್ಮರಿಗೆ ಹೇಳ್ರಿ ಅಜ್ಜಿಯರ ನಾ ಹೇಳೋದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊರಿ ನಾ ಹಿಂಗೆ ಹೇಳಾಕರ ಬಾಯ್ಬಿಡ್ರಿ ಮಾತಾಡಕರ ಬಾಯ್ಬಿಡ್ರಿ ಎಲ್ಲಿ ಹುಳ ಬಿದ್ದೈತಿ ಏನು ನಾನು ನೋಡ್ತೀನಿ ರೀ ಬೇಕಾದ್ರೆ ನಿಮ್ಗೆ ಅದನ್ನು ತೆಗೆದು ಬೇರೆದೇನಾರ ಮಾಡ್ಕೊಂಬಂದು ಕೊಡ್ತೀನಂತ ಎದ್ರಾಗ ಹುಳ ಬಿದ್ದೈತೆ ಅನ್ನೋದಾರ ಹೇಳ್ರಿ ಅಮ್ಮರ ಲೋ ಒಂದು ವೇಳೆ ನಾನು ತಿನ್ನೋ ತಾಡ್ನಾಗ ಏನೋ ಒಂದು ಹುಳ ಬಂದಿದ್ದಂದ್ರೂ ನಿನಗೆ ಒಂದು ಏಟು ಕಪಾಳಕ್ಕೆ ಬಿಟ್ಟು ಸುಮ್ಮನೆ ತಕ್ಕ ಸೈಡ್ ಸರ್ಸಿಡ್ತಿದ್ದೆ ನೀನು ಇಡೀ ತಾಟ ತುಂಬ ಹುಳದ ಪ್ರೈನ ಮಾಡ್ಕೊಂಬಂದು ಕೊಟ್ಟಿ ಅಂತ ಅಂದಮೇಲೆ ನಿನ್ನನ್ನು ಹೆಂಗೆ ಬಿಡಲಿಲ್ಲ ನಾನು ಹೆಂಗೆ ಬಿಡಲಿ ನಿನ್ನನ್ನು ಹೇಳು ಅಯ್ಯೋ ದೇವ್ರೆ ನಮ್ಮಮ್ಮ ನಿನ್ನ ಹಿಂಗೆ ಸುಮ್ಮನೆ ಬಿಟ್ರೆ ಆ ಹುಡುಗಂದು ಅವ್ರ ಖಾನ್ದಾನದ್ದು ಇಡೀ ಮರ್ಯಾದೆನ ತೆಗೆದು ಒಗೆದು ಬಿಡ್ತಾಳೆ ನಮ್ಮಮ್ಮ ಯಮ್ಮ ಒಂದು ನಿಮಿಷ ನನ್ನ ಮಾತು ಕೇಳಬೇ ಅದು ಹುಳ ಅಲ್ಲ ಬೇ ಲೇ ನನಗೆ ಕಣ್ಣು ಕಾಣ್ತಾವು ಏನೋ ಒಂದು ಸ್ವಲ್ಪ ಒಂದು ತಟ್ಟಗೆ ಹೌದನ ಅಲ್ಲ ಅನ್ನಂಗೆ ಮಬ್ಬ ಕಾಣ್ತೈತಿ ಅದಕ್ಕೆ ಈ ಚಸ್ಮಾ ಹಾಕ್ಕೊಂಡ್ರೆ ಎಲ್ಲಾನು ಚಂದನದಂಗೆ ಕಾಣ್ತೈತಿ ನನಗೆ ಅಂತದ್ರಾಗ ನಮ್ನಿ ಈಟಿಟ್ಟುದ್ದ ಹುಳ ಫ್ರೈ ಮಾಡಿ ಹಾಕಾನವ ಅದು ನನ್ನ ಕಣ್ಣಿಗೆ ಕಾಣಂಗಿಲ್ಲ ಅಂತ ಎಲ್ಲಿ ನೀನು ಮತ್ತು ಅವನು ಸಪೋರ್ಟಿಗೆ ಬರ್ತಿದ್ಯಾನ ನೀನು ಅಯ್ಯೋ ಯಮ್ಮ ಅದು ಹುಳ ಅಲ್ಲ ಬೇ ನೂಡಲ್ಸ್ ಅಕ್ಕರ ಏನು ಹೇಳಾಕುಂತೀರಿ ನೀವು ನೂಡಲ್ಸ್ಗ ಈ ಅಮ್ಮರ ಹುಳ ಅನ್ನ ಕುಂತಾರ ಅಯ್ಯೋ ಹ್ಞೂ ಅಪ್ಪಿ ಏನು ತಪ್ಪು ತಿಳ್ಕೊಬೇಡಪ್ಪಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅದು ಅಮ್ಮರಿಗೆ ಅದು ಫಸ್ಟ್ ಟೈಮ್ ಅಲ್ಲ ಅದು ನೋಡಿರೋದು ನೂಡಲ್ಸ್ ಅದನ್ನು ಅವರು ಹುಳ ಅಂತ ಅನ್ಕೊಂಡ್ಬಿಟ್ಟಾರ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಯಪ್ಪ ದೇವ್ರಿ ಏನ್ರಿ ಅಕ್ಕರ ನೀವು ನನ್ನ ಎದಿನ ಜಲ್ ಅಂದ್ಬಿಟ್ಟಿತ್ತಲ್ರಿ ನಮ್ಮ ಹೋಟೆಲ್ನಾಗ ನೋಡಿದ್ರಿ ಎಲ್ಲನೂ ಸ್ವಚ್ಛಗೆ ತೊಳೆದು ಸ್ವಚ್ಛಗೆ ಅಡುಗೆ ಮಾಡ್ತೀವಿ ಯಪ್ಪ ನಿಮ್ಮ ಅಮ್ಮರು ನಮ್ಮ ಹೋಟೆಲ್ದ ಮರ್ಯಾದಿನ ತೆಗೆದು ಇಟ್ಟಿದ್ದಲ್ದ ನಮ್ಮ ಇಡೀ ಫ್ಯಾಮಿಲಿನ ಬೀದಿಗೆ ತಂದು ಬಿಡ್ತಿದ್ರಲ್ರಿ ಯಪ್ಪ ನೋಡಿದ್ರು ಕೇಳಿದ್ರು ಏನು ಅನ್ಕೋಬೇಕಾಗಿತ್ತು ರೀ ಯಪ್ಪ ಅಕ್ಕರ ನಿಮ್ಮ ಕೈಗೆ ಕಾಲಿಗೆ ಬೀಳ್ತೀನಿ ರೀ ದಯವಿಟ್ಟು ಅಮ್ಮರಿಗೆ ತಿಳಿಸಿ ಹೇಳ್ರಿ ಇಲ್ಲ ಅಂದ್ರೆ ನನ್ನ ಮರ್ಯಾದಿನ ಹೋಗ್ಬಿಡ್ತೈತಿ ನಮ್ಮದು ಹೋಟೆಲ್ದು ಮರ್ಯಾದಿನೂ ಹೋಗ್ಬಿಡ್ತೈತ್ರಿ ಅಕ್ಕರ ಕೈ ಮುಗಿತೀನಿ ದಯವಿಟ್ಟು ನಿಮ್ಮ ಅಮ್ಮರಿಗೆ ಹೇಳ್ಬಿಡ್ರಿ ಹ್ಞೂ ಅಪ್ಪಿ ಸರಿ ನಿಂದ ತಪ್ಪಿದ್ರಾಗಿರೋದು ಅಕ್ಕರ ನಾನು ಏನ್ರಿ ತಪ್ಪು ಮಾಡೀನಿ ನಾನು ಈ ಟೇಬಲ್ಗೆ ನಮ್ಮವ್ವ ಕುಂತಿದ್ದ ಟೇಬಲ್ಗೆ ಗೋಬಿ ಮಂಚೂರಿ ಅಷ್ಟೇ ಕೊಡಂದಿದ್ದೆ ಈ ಕಡೆ ಇಬ್ಬರು ಕುಂತಾರಲ್ಲ ಇವರಿಗೆ ಆ ಕಡೆ ಇರೋರಿಗೆ ಒಂದು ಪ್ಲೇಟ್ ನೂಡಲ್ಸ್ ಈ ಕಡೆ ಇರೋರಿಗೆ ಗೋಬಿ ಕೊಡು ಅಂತಂದಿದ್ದೆ ನೀವು ಹೋಗಿ ಅದು ನೂಡಲ್ಸನ್ನು ನಮ್ಮಮ್ಮನ ಮುಂದೆ ಇಟ್ಟಿಯಲ್ಲಪ್ಪ ತಂದೆ ಪುಣ್ಯಾತ್ಮ ಹಾಂ ಅಯ್ಯೋ ಅಕ್ಕರ ಏನೋ ಕನ್ಫ್ಯೂಸ್ ಆಗಿ ಇಟ್ಬಿಟ್ಟಿನ್ರಿ ಯಪ್ಪ ಕನ್ಫ್ಯೂಸ್ ಆಗಿ ನಿಮ್ಮಮ್ಮನ ಮುಂದೆ ನೂಡಲ್ಸ್ ಇಟ್ಟಿದ್ದಕ್ಕೆ
ಯಪ್ಪ 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 ನನ್ನ ಮರ್ಯಾದೆ ಎಲ್ಲ ಹೋಗಂಗೆ ಮಾಡಿಬಿಟ್ರಲ್ರಿ. ದಯವಿಟ್ಟು ಕೈ ಮುಗಿತೀನಿ, ನಿಮ್ಮ ಅಮ್ಮರಿಗೆ ಅದು ನೂಡಲ್ಸು ಅದು ತಿನ್ನೋದು ಅದು ಹುಳ ಅಲ್ಲ ಅಂತ ಹೇಳಿ ಅರ್ಥ ಮಾಡಿಸಿ ಪುಣ್ಯ ಕಟ್ಗೋರಿ ಅಕ್ಕರ. ಹ್ಞೂ ಸರಿ ತಗೋ ಅಮ್ಮ. ಬೇಯಮ್ಮ ಅದು ಹುಳ ಅಲ್ಲ ಬೇ, ನೂಡಲ್ಸ್ ಅಂತಂದು ಅದು ಹುಳ ಅನ್ಬೇ, ಅದನ್ನು ತಿಂತಾರ ಹುಳ ಅಲ್ಲದು ನೂಡಲ್ಸ್ ಅಂತಂದು ಅದನ್ನು ನಾವು ಇಷ್ಟಪಟ್ಟು ತಿಂತೀವಿ. ಮ್ಯಾಗಿ ಇದು ನೀವು ಸೌಗಿ ಇದು ಹೆಂಗಿರ್ತೈತೆ ನೋಡ್ರಿ ಹಂಗೆ ಇದನ್ನು ನೂಡಲ್ಸ್ ಅಂತ ಅಂತಾರೆ. ಅರ್ಥ ಆತನ್ಬೇ, ನೀನು ಅದನ್ನು ನೀ ಹಿಂಗೆ ಇಷ್ಟ ಆಗಲ್ಲ ತಿನ್ನಾಕ, ನಾವು ತಿಂತೀವಿ ಅದು ತಿನ್ನೋದದು ಹುಳ ಅಲ್ಲ. ಹೋಗ ಯವ್ವ, ಹೆಂಗೈತವ ಯವ್ವ ಅದು ನೋಡಿದ್ರೆ ನಂಗೆ ವಾಂತಿ ಬಂದಂಗೆ ಆತವ ಯವ್ವ. ಯಮ್ಮ ಅದು ನೀನು ತಿನ್ಬೇಡ, ನಿಂಗೆ ಆ ಕಡೆ ಗೋಬಿ ತಂದಿಟ್ಟಿ ನೋಡು, ಅವ್ವ ಮತ್ತು ನೀನು ಇಬ್ಬರು ಗೋಬಿ ತಿನ್ನು, ನಾನು ಅದನ್ನ ಈ ಕಡೆ ಕೊಡ್ತೀನಂತ. ದಯವಿಟ್ಟು ಸುಮ್ಮನೆ ಇರ್ಬೇಯಮ್ಮ, ಎಲ್ಲರೂ ನಮ್ಮ ಕಡೆನ ನೋಡಾಕುಂತಾರ. ಅದು ಹುಳ ಅಲ್ಲ, ಸುಮ್ಮನೆ ಆ ಹುಡುಗಂದು ಈ ಹೋಟೆಲ್ದು ಮರ್ಯಾದೆ ತೆಗಿಬೇಡ, ಸುಮ್ಮನೆ ಇರ್ಬೇ. ಸರಿ ತಗೋ, ಮೊದ್ಲು ಆ ತಾಟನ್ನು ತೆಗೆದು ಇತ್ತಾಗ ಯಾರಿಗೆ ಕೊಡ್ತೀನಿ ನೋಡ್ಕೊಡು. ನನ್ನ ಮುಂದೆ ಮಾತ್ರ ಇಡಾಕೋಬೇಡ, ಇಟ್ಟು ಮತ್ತು ಈ ಸಲ ನಿನಗೆ ಕಪಾಳ ಗಡ್ಡಿ ಹೊಡೆದು ಬಿಡ್ತೀನಿ ನೋಡು. ಮತ್ತೆ ತಕ್ಕೋ ಅದನ್ನ ಮೊದ್ಲು ಆ ತಾಟ. ನೀನೇನು ಬಾಯಿ ತಕೊಂಡು ಕುಂತಿದ್ದಿ, ತಿನ್ನದನ. ಯಪ್ಪ ದೇವ್ರೆ, ಈ ಅಮ್ಮರ ಏನು ಬೇರಿಕೈತಪ್ಪ ಯಪ್ಪ. ಇವತ್ತು ಎದ್ದು ಯಾರ ಮುಖ ನೋಡಿದ್ನ ಏನು. ನಾನು ಹೋಗಿ ಆ ಮುದುಕಿ ಮುಂದೆ ಅದನ್ನು ನೂಡಲ್ಸನ್ನ ಇಟ್ಬಿಟ್ಟಿನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಥರ ಮಿಸ್ಟೇಕ್ ಮಾಡ್ಕೊನಲ್ಲಪ್ಪ ನಾನು. ಅಪ್ಪ ದೇವ್ರೆ. ಅಮ್ಮರ ತಗೋರಿ ನಿಮ್ಗೆ ನೂಡಲ್ಸ್ ಇದು. ಯವ್ವ ತಾಯಿ, ನಂಗೆ ನೂಡಲ್ಸ್ ಬೇಡವ. ನಿಮ್ಮ ಅಮ್ಮನ ಬಾಯಾಗೆಲ್ಲ ಮಾತು ಕೇಳಿದ್ಮೇಲೆ ನಂಗೆ ಆ ನೂಡಲ್ಸ್ ನೋಡಿದ್ರನ ಭಯ ಹೊಂದೈತಿ. ಬೇಡವ, ಗೋಬಿ ಮಂಚೂರಿ ಹೇಳ್ಬಿಡು, ನಾನು ಮತ್ತು ಇವರು ತಿಂತೀವಿ. ಹೋಗವ ಹೋಗು. ಹೂನವ ಅಷ್ಟೇ ಹೇಳ್ಬಿಡು, ಇಬ್ಬರು ತಿಂತೀವಿ ನಾ ತಲಾಗ ಅರ್ಧ. ಸರಿ ಆಯ್ತು ರೀ ಅಕ್ಕರ.